ಪರೀಕ್ಷಾ ಅಕ್ರಮಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಸಾಕಷ್ಟು ಜೀವ ಆಲ್ರೆಡಿ ಈಗ ಹೋಗಿದ್ದಾವೆ. ಮೇ 3ನೇ ತಾರೀಕು ನಡೆದಂತಹ ನೀಟ್ ಪರೀಕ್ಷೆ ಈಗ ಮರು ಪರೀಕ್ಷೆಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದೇ ತಡ. ಸಾಕಷ್ಟು ಜನ ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಎಕ್ಸಾಮಲ್ಲಿ ಪಾಸ್ ಆದವರು ನಿರಾಸೆಯಿಂದ ಸಾಕಷ್ಟು ಜನ ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇದ್ದಾರೆ. ನೀಟ್ ಅಕ್ರಮಕ್ಕೆ ಈಗ ಮತ್ತೋರ್ವ ಪರೀಕ್ಷಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾರೆ. 19 ವರ್ಷದ ವೈದ್ಯಕಾಂಕ್ಷಿ ಅನುಕೀರ್ತನ ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾರೆ. ನೋಡಿ, ಬದುಕಿ ಬಾಳಬೇಕಾದಂತಹ ವಿದ್ಯಾರ್ಥಿಗಳು ಇವರೆಲ್ಲ. ತಮಿಳುನಾಡಿನಲ್ಲಿ ನೀಟ್ ಪರೀಕ್ಷಾರ್ಥಿ ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾವಾಗ ಮರುಪರೀಕ್ಷೆ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡ್ತೋ ಆಗಲೇ ಸಾಕಷ್ಟು ಜನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಏನು 1-2 ವರ್ಷದ ಪರಿಶ್ರಮ ಅಲ್ಲ, ಇದು 16 ವರ್ಷದ ಪರಿಶ್ರಮ. ಈ ಮಕ್ಕಳ ಭವಿಷ್ಯಕ್ಕೆ ತಿಲಾಂಜಲಿಯನ್ನ ಹಾಕಿಬಿಡ್ತು ಕೇಂದ್ರ ಸರ್ಕಾರ. ಈ ಶಿಕ್ಷಣದ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ನೋಡಿ. 19 ವರ್ಷ ಪಾಪ ಅವರ ಪೋಷಕರು ಎಷ್ಟು ಕರುಳು ಹಿಂಡುವಂಥ ಘಟನೆ. ಅವರಿಗೆ ಏನೇನೋ ಕನಸಿಟ್ಕೊಂಡಿರ್ತಾರೆ ತಮ್ಮ ಮಕ್ಕಳು ವೈದ್ಯರಾಗಬೇಕು ಅಂತ. ವೈದ್ಯರು ಆಗಲಿಕ್ಕೆ ನೀಟ್ ಎಕ್ಸಾಮನ್ನು ನೀವು ಮಾಡ್ತೀರಾ. ನೀಟ್ ಎಕ್ಸಾಮ್ ಮಾಡೋದ್ರಲ್ಲೇ ನೀವು ಇಷ್ಟೊಂದು ಅಕ್ರಮ ಮಾಡಿದರೆ, ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಿದ್ರೆ ಅವರು ಡಾಕ್ಟರ್ ಆಗೋದು ಯಾವಾಗ? ನೀಟ್ ಅಕ್ರಮಕ್ಕೆ ಈಗ ಮತ್ತೋರ್ವ ಪರೀಕ್ಷಾರ್ಥಿ ಸೂಸೈಡ್ ಸುಮಾರು 10ರ ಸಂಖ್ಯೆ ದಾಟಿದೆ. ಈಗ 19 ವರ್ಷದ ಅನುಕೀರ್ತನ ಸಾವನ್ನಪ್ಪಿದಾರಲ್ಲ, ದೇಶದಾದ್ಯಂತ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕಿಂತ ಜಾಸ್ತಿ ಗಡಿ ದಾಟಿದೆ. ಇದಕ್ಕೆ ಯಾರು ಕಾರಣ? ಅಮಾಯಕರು ಇವತ್ತು ಜೀವ ಕಳ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ. ಹಾಗಾಗಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಈಗ ಮಾಡ್ತಾ ಇದ್ದಾರೆ. ಎಷ್ಟು ಇಂತಹ ಎಕ್ಸಾಮ್ಗಳು ಮಾಡ್ತಾ ಇದ್ದಾರೆ. ಒಂದು ಬೇರೆ ಬೇರೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀರಾ, ಆದರೆ ಒಂದು ಪರೀಕ್ಷಾ ವಿಚಾರದಲ್ಲಿ ನೀವು ಒಂದು ಎಷ್ಟು ಟೆಕ್ನಾಲಜಿ ಮುಂದುವರಿತಾ ಇದೆ ಇವತ್ತು, ಆ ಟೆಕ್ನಾಲಜಿಗಳನ್ನು ನೀವು ಯಾಕೆ ಬಳಸ್ಕೊಳ್ತಾ ಇಲ್ಲ? ಈ ಪರೀಕ್ಷೆ ಅಕ್ರಮ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ನೀವು ಸರಿಯಾದಂಥ ಶಿಕ್ಷೆ ಕೊಡ್ತಾ ಇಲ್ಲ? ಅದು ಸಾರ್ವಜನಿಕವಾಗಿ ಶಿಕ್ಷೆ ಆಗಬೇಕು ಅವರಿಗೆ. ಆಗ ಸ್ವಲ್ಪ ಇಂತಹ ಪರೀಕ್ಷೆಗಳನ್ನು ಇಂಥ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ಸ್ವಲ್ಪ ಸಹಕಾರಿ ಆಗ್ಬೋದೇನಾ? ನೋಡಿ, ಮನೆಗೆ ಆಧಾರ ಸ್ತಂಭವಾಗಬೇಕಾದಂತಹ ನೂರಾರು ಕನಸುಗಳನ್ನು ಇಟ್ಕೊಂಡು ವೈದ್ಯರಾಗಬೇಕು ಅಂತ ಹಗಲು ರಾತ್ರಿ ದುಡಿದವರು, ಹಗಲು ರಾತ್ರಿ ಕೆಲಸ ಮಾಡಿದವರು ಇವತ್ತೇನಾಗ್ತಾ ಇದೆ? ಆತ್ಮಹತ್ಯೆ ದಾರಿಯನ್ನು ಹಿಡಿತಾ ಇದ್ದಾರೆ. ನೋಡಿ, ಈ ಮಕ್ಕಳು ಇವತ್ತೇನು ಸಾವನ್ನಪ್ತಾ ಇದ್ದಾರಲ್ಲ, ಈ ಸಾವನ್ನಪ್ಪುವ ಮಕ್ಕಳ ಪರಿಶ್ರಮ ನಿಜಕ್ಕೂ ಇವರಿಗೆ ಅರ್ಥ ಆಗಲ್ಲ. ಯಾಕಂದರೆ ರಾಜಕಾರಣಿಗಳು ಇವತ್ತು ಏನೂ ಓದದೇ ಇರುವಂಥ ಅವಿದ್ಯಾವಂತರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಶಿಕ್ಷಣದ ಬೆಲೆ ಅವರಿಗೆ ಗೊತ್ತಿಲ್ಲ. ಈ ರಾಜಕೀಯಕ್ಕೆ ಏನೂ ಓದದೇ ಇರೋರು ಬರ್ತಾರೆ, ಓದಿದವರು ಬರ್ತಾರೆ. ಆದರೆ ವೈದ್ಯರಿಗೆ ಆ ಥರ ಆಗಲ್ಲ. ವೈದ್ಯರಿಗೆ ಓದಲೇಬೇಕು, ಎಕ್ಸಾಮ್ ಪಾಸ್ ಮಾಡಲೇಬೇಕು. ಈಗ ಜೂನ್ 21ನೇ ತಾರೀಕು ಮರುಪರೀಕ್ಷೆ ಅಂತ ಸರ್ಕಾರ ಏನೋ ಡಿಸೈಡ್ ಮಾಡಿದೆ. ಹಾಗಾಗಿ ಜೂನ್ 22ನೇ ತಾರೀಕುವರೆಗೂ ಕೂಡ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳ ಮೇಲೆ ನಿರ್ಬಂಧ ಕೂಡ ಹೇರಲಾಗಿದೆ. ಅದರಲ್ಲೂ ಟೆಲಿಗ್ರಾಮ್ನ ಈಗ ಇಡೀ ದೇಶವ್ಯಾಪಿ ಜೂನ್ 22ನೇ ತಾರೀಕುವರೆಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಹಾಗಾದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಈ ಒಂದು ಮಾಹಿತಿ ಸೋರಿಕೆ ಆಗಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಮತ್ತು ಜೂನ್ 21ನೇ ತಾರೀಕು ಮರುಪರೀಕ್ಷೆ ಇರೋದ್ರಿಂದ ಅವತ್ತು ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡಲಿಕ್ಕೆ ಇಂಡಿಯನ್ ಏರ್ ಫೋರ್ಸನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನಾದರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ. ಮುಂದಿನ ಒಂದು ಯಾವುದೇ ರೀತಿಯಾದಂಥ ಪರೀಕ್ಷೆಗಳು ಬಂದರೂ ಕೂಡ ಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನೋದೇ ಫೋಕಸ್ ಟಿವಿಯ ಕಳಕಳಿ.